ಶ್ರೀ ದ್ಯಾಮವ್ವಾದೇವಿ ಜಾತ್ರಾ ಮಹೋತ್ಸವ ನಿಮಿತ್ತ ಸೂರ್ಯಗೊಂಡ ಲಕ್ಷ್ಮೀಬಾಯಿ ಭಜನಾ ಕಾರ್ಯಕ್ರಮ. ರಾಯಬಾಗ್ ತಾಲೂಕಿನ ಮುಗುಳ್ಖೋಡ್ ಪಟ್ಟಣದ ಗ್ರಾಮ ದೇವತೆ ಶ್ರೀ ದ್ಯಾಮವ್ವಾದೇವಿ ಜಾತ್ರಾ ನಿಮಿತ್ತವಾಗಿ ರಸದೌತಣ ನೀಡಿದ ಮುಧೋಳ್ ತಾಲೂಕಿನ ಕುಳಲಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಗಾಯನ ಸಂಘದ ಶ್ರೀ ಲಕ್ಷ್ಮೀಬಾಯಿ ಕುಳಲಿ ಇವರಿಂದ ಸುಮಧುರ ಗಾನಸುದೆ ಕಾರ್ಯಕ್ರಮ ನೆರವೇರಿತು. ಕಳೆದ 10 ದಿನಗಳಿಂದ ಪ್ರಾರಂಭವಾಗಿದ್ದ ದೇವಿಯ ಜಾತ್ರಾ ಮಹೋತ್ಸವವು ಕೊನೆಯ ದಿನವಾದ ಇಂದು ಮಂಗಳವಾಯಿತು. ಪ್ರತಿನಿತ್ಯ ಬೆಳಗ್ಗೆ ರುದ್ರಾಭಿಷೇಕ ಹಾಗೂ ಮುತ್ತೈದರಿಗೆ ಒಡಿ ತುಂಬುವ ಕಾರ್ಯಕ್ರಮವು ಸಾಂಗವಾಗಿ ನಡೆದುಕೊಂಡು ಬಂದಿತ್ತು. ಕೊನೆಯ ದಿನವಾದ ಇಂದು ದೇವಿಯ ಪಲ್ಲಕ್ಕಿ ಉತ್ಸವ ಹಾಗೂ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಊರುಗಳ ಭಜನಾ ಕಲಾವಿದರಿಂದ ಭಜನಾ ಕಾರ್ಯಕ್ರಮದ ಬಳಿಕ ಸಾಯಂಕಾಲ 6 ಗಂಟೆಗೆ ಮಂಗಲವಾಯಿತು. ದಾಸೋಹದ ಮಹಾಮನೆಯಲ್ಲಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪರಗೌಡ ಖೇತ್ಗೌಡರ್, ಪುರಸಭೆ ಸದಸ್ಯರು ಶಂಕರ್ ಬಿರಾದರ್, ಭೀಮಪ್ಪ ಬಿರಾದರ್, ತಮ್ಮಾಸಾಬ್ ನಾಯಿಕ್, ಹನುಮಸಾಬ್ ನಾಯಿಕ್, ನಿಜಗುಣಿ ಎಡನ್ನವರ್, ಧರ್ಮರಾಜ್ ನಾಯಿಕ್, ಬಸಪ್ಪ ಬಿರಾದರ್, ಮಹಾದೇವ್ ಪತ್ತಾರ್, ರಾವ್ ಸಾಹೇಬ್ ನಾಯಿಕ್, ಭಗವಂತಣ್ಣ ಹಿಟ್ಟನಗಿ, ಸಂಗಪ್ಪ ಬಿರಾದರ್, ಕುಮಾರ್ ಖೇತ್ಗೌಡರ್, ಮಹಾದೇವ್ ಬಿರಾದರ್ ಹಾಗೂ ಶ್ರೀ ದ್ಯಾಮವ್ವಾದೇವಿ ಜಾತ್ರಾ ಕಮಿಟಿಯ ಸರ್ವ ಸದಸ್ಯರು ಭಾಗವಹಿಸಿದ್ದರು. ಜಯ ಜಯ ತು ಜಗ ಜನನಿ ಭಜನಾಂಗನೆ ನಾನಿನ್ನ ಧ್ಯಾನದೋ ಇರಲು ಸದಾ ಅಚ್ಚುತಾನು ತನ್ನದು ದಯವಿರಲು ಮತ್ಸರಿಸುವವರೆಲ್ಲ ಕೂಡಿ ಮಾಡುವರೇನು ಅಚ್ಚುತಾನು ತನ್ನದು ದಯವಿರಲು ವಾತ್ಸಲ್ಯ ವಾತ್ಸಲ್ಯ ಬಿಡದಿರು ಜ್ಞಾನ ನಂಬಿದೆ ದೇವ ಕಿಚ್ಚಿಗೆ ಇರುವ ಮುತ್ತುವ ಕೆಡಲೋರಗ ಕಿಚ್ಚಿಗೆ ಇರುವ ಮುತ್ತುವ ಕೆಡಲೋರಗ ನಾನಿನ್ನ ಧ್ಯಾನದ ಇರಲು ಸದಾ ನಾನಿನ್ನ ಧ್ಯಾನದ ಇರಲು ಗಾಳಿಗೆ ಗಿರಿಯು ಅಲ್ಲಾಡಬಲ್ಲುದೆ
ನಿನ್ನನು ಬಲು ಮುತ್ತು ಪುರಂದರ ವಿಠಲ ಆನಲಿಲ್ಲ ಆನದೋಳು ಆನಲಿಲ್ಲ ಮೊದಲಿಗೆ ಭಜನೆ ಕಲಿಬೇಕಾದ್ರೆ ನಮ್ಮ ಅಪ್ಪರ ಕಾರಣ ರೀ. ಯಾಕಂದ್ರೆ ಈಗ ನಾವು ಹಾಡ್ಲಿಕ್ಕತ್ತಿ 27 ಸ್ಟಾರ್ಟಿಂಗ್ ಇತ್ತು. ಮೂಲ ಅಂದರೆ ನಮ್ಮ ಅಪ್ಪರ ಭಜನೆ ಕಲಿಸಿದ್ರಿ ಹಾಡೋದು. ಸ್ವಲ್ಪ ರಾಗಜ್ಞಾನ ಇದು ನಮ್ಮ ಉಳ್ಕೊಡ ಸಂಗಪ್ಪ ಜೋಗಿ ಅಂತೇಳಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿಸಿದ್ರು. ಆಮೇಲೆ ಇತ್ತಿತ್ತಲಾಗಿ ಬಂದು ಒಂದು 5 ವರ್ಷ 6 ವರ್ಷ ಇದ್ರೊಳಗೆ ಅಲ್ಲಿ ಸ್ವಲ್ಪ ಸಾಥ್ ಮಾಡಿಸಿದ್ರು. ಯಾಕಂದರೆ ಸಾಹಿತ್ಯ ಬದಲಾಗಲಿ ರಾಗಜ್ಞಾನ ಅವ್ರು ಮಾಡಿಸಿದ್ರು. ಈ ಕೊಟ್ಟಿ ಸಂಸಾರ ಅನ್ನೋ ಒಂದು ಹಾಡಿನಿಂದ ತಾವು ಹೆಚ್ಚಿನ ಮಾನ್ಯತೆಯನ್ನು ಜನಮನೆಯನ್ನು ಗಳಿಸಿದ್ರಿ. ಹೌದು. ಏನು ಹೇಳ್ತೀರಿ ಅದ್ರ ಬಗ್ಗೆ? ಯಾಕಂದ್ರೆ ಈಗ ಹೊರಗಡೆ ಭಾಳ ಪಬ್ಲಿಸಿಟಿ ಆದದ್ದು ಅದ ಪದ್ಯದಿಂದ ರೀ. ಕೊಟ್ಟಿ ಸಂಸಾರ ಬಿಟ್ಟನೆ ಭಾಳ ಈ ಪದ್ಯ ಹಾಡಿದ್ರ ಮೇಲೇ ಸ್ವಲ್ಪ ಜಗ ಇದಕ್ಕೆ ಪಬ್ಲಿಸಿಟಿ ಆಗಿದೆ. ಭಜನೆ ಟೀಮ್ ಐತಿ ಅಂದ್ರೆ ಅಷ್ಟೊಂದು ಪರಿಚಯ ಇದ್ದಿದ್ದಿಲ್ಲ ರೀ. ಅದು ಸಾಹಿತ್ಯ ಬರೆದ ನಮ್ಮ ಕೃಷಿ ಪೂಜ್ಯ ನಿಜಗುಣಜ್ಜವ್ರು ಬರಬೇಕು. ಈ ಕಲೆನ ತಮ್ಮಿಂದನ ಮುಕ್ತಾಯಗೊಳಿಸ್ತಿರೋ ಅಥವಾ ತಮ್ಮ ಮಕ್ಕಳಿಗೂ ಈ ಕಲೆನ ಕಲಿಸ್ಬೇಕು ಅನ್ನುವಂಥ ನೋಡ್ಬೇಕು. ಯಾಕಂದರೆ ಈಗಿನ ಪೀಳಿಗೆ ಅವ್ರ ಕಲಿಸ್ಬೇಕು ಅನ್ನೋದೈತಿ. ಆದರೆ ಉಳಿಸ್ಕೊಂಡು ಹೋಗೋದು ಅವ್ರ ಕಡೆ ಇರ್ತೈತಿ. ಯಾವ ದೇವಿ ಜಾತ್ರೆ ಏನು ಕಾರ್ಯಕ್ರಮ? ಶ್ರೀ ಮುಳಕೋಡದ ಗ್ರಾಮ ದೇವತೆ ಶ್ರೀ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವವನ್ನು ಕಾರುಣ್ಯ ನಿಮಿತ್ತ 11 ದಿನಗಳ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕಾರಣ ಸಕಲ ಭಕ್ತಾದಿಗಳಿಗೆ ಮಳೆ ಮತ್ತು ಸಕಲ ಸಮೃದ್ಧಿಯನ್ನು ಕೊಡಲಿ ಎಂದು ದೇವಿಗೆ 11 ದಿನಗಳ ಕಾಲ ಉಡಿ ತುಂಬುವುದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಊರಿನ ಸದ್ಭಕ್ತರು ಹಮ್ಮಿಕೊಂಡಿರುತ್ತಾರೆ. ಏನು ವಿಶೇಷತೆ? ವಿಶೇಷತೆ ಅಂದ್ರೆ ಎಲ್ಲ ಸದ್ಭಕ್ತರಿಗೆ ಮಳೆಯನ್ನು ಕರುಣಿಸಲಿ, ಇದೊಂದು ಸುಗ್ಗಿ ದಿನಗಳಲ್ಲಿ ದೇವಿಯ ಕರುಣೆ ಎಲ್ಲರಿಗೆ ಆಗಲಿ ಅಂತ ದೇಶದಿಂದ ಅದಕ್ಕಾಗಿ ದೇವಿಯ ವಿಶೇಷವಾಗಿ ಕಾರುಣ್ಯ ನಿಮಿತ್ತ ದೇವಿಗೆ ಉಡಿ ತುಂಬುವುದು ಜಾತ್ರಾ ಮಹೋತ್ಸವ ಮಾಡುತ್ತಾರೆ. ಇದು ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಅಪ್ಪಣೆಯಂತೆ ನಡೆಯುತ್ತದೆ. ಪ್ರತಿ ವರ್ಷವೂ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಅಪ್ಪಣೆಯಂತೆ ಇದು ಬಹಳ ವರ್ಷಗಳಿಂದ ಸುಮಾರು 50 ವರ್ಷಗಳಿಂದ ಜಾತ್ರಾ ಮಹೋತ್ಸವ ಅಂದರೆ ಯಲ್ಲಾಲಿಂಗ ಮಹಾರಾಜರು ಹೇಳಿದ್ರು. ಯಲ್ಲಾಲಿಂಗ ಮಹಾರಾಜರನ್ನ ಹೇಳಿದ್ದಾರೆ. ಯಲ್ಲಾಲಿಂಗ ಮಹಾರಾಜರಾಗ ಸಿದ್ದರಾಮೇಶ್ವರ ಮುತ್ತಗಳು ಇದನ್ನು ಚಿಕ್ಕರ ಕಟ್ಟೋದು, ದೇವಿ ಪ್ರತಿಷ್ಠಾಪನೆ ಮಾಡೋದು ಹೇಳಿದ್ರು. ಆಮೇಲೆ ಇದನ್ನೆಲ್ಲ ಅಭಿವೃದ್ಧಿ ಮಾಡಿದ್ರಿಂದ ಪ್ರತಿ ವರ್ಷ ದೇವಿ ಜಾತ್ರೆಯನ್ನು ಕಾರಣ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಯಲ್ಲಾಲಿಂಗ ಬಿರಾದರ. ನಾನು ಪ್ರಧಾನ ಅರ್ಚಕರಾಗಿ ಸೇವೆ ಮಾಡಿದ್ದೇನೆ. ಸುಮಾರು 25 ವರ್ಷ ಆಯಿತು.